ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲಾ ಬಂಜಾರ ಸಮುದಾಯ ಈಗ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಸಮಾಜದಲ್ಲಿ ಇರತಕ್ಕಂತ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಇಡೀ ಸಮಾಜವೇ ಈಗ ಮುಂದಾಗಿದೆ. ಸಮಾಜ ಎಲ್ಲಾ ತಾಂಡಗಳಿಗೆ ಹೋಗಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದೆ. ಇದರಿಂದ ಆಗುವಂತಹ ಅಡ್ಡ ಪರಿಣಾಮಗಳೇನು, ಮುಂದಿನ ದಿನಗಳಲ್ಲಿ ಜನರ ಮೇಲೆ ಆಗ್ತಕ್ಕಂತಹ ಒಂದು ಭೀಕರ ಪರಿಣಾಮವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಬೆಳಗಾವಿ ಜಿಲ್ಲಾ ಬಂಜಾರ ಸಮುದಾಯದ ಈ ನಿರ್ಧಾರ ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ಮಾದರಿಯಾಗುವಂತಹ ನಿರ್ಧಾರವನ್ನ ಕೈಗೊಂಡಿದೆ. ಅಷ್ಟಕ್ಕೂ ಬಂಜಾರ ಸಮುದಾಯ ಏನೆಲ್ಲ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲಾ ಬಂಜಾರ ಸಮುದಾಯ ಇತ್ತೀಚೆಗೆ ಒಂದು ಸಭೆಯನ್ನ ಮಾಡಿದ್ದು. ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನ ಕೈಗೊಂಡಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ, ಸವದತ್ತಿ, ರಾಮದುರ್ಗ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ತಾಂಡಗಳಿರ್ತಕ್ಕಂಥದ್ದು. ಅಲ್ಲಿ ಅತಿ ಹೆಚ್ಚು ಬಂಜಾರ ಸಮುದಾಯದ ಜನ ಇದ್ದಾರೆ. ಈ ಒಂದು ಎಲ್ಲಾ ಜನ ಮತ್ತು ಜಿಲ್ಲಾಧ್ಯಕ್ಷ ಮಾನಪ್ಪ ರಾಠೋಡ್ ನೇತೃತ್ವದಲ್ಲಿ ಯರಗಟ್ಟಿಯಲ್ಲಿ ಒಂದು ಸಭೆಯನ್ನ ನಡೆಸಲಾಗಿತ್ತು. ಸಭೆಯಲ್ಲಿ ವರದಕ್ಷಿಣೆ ನಿಷೇಧ ಮಾಡುವಂತಹ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ವರದಕ್ಷಿಣೆಯನ್ನು ಯಾರು ಕೂಡ ಕೊಡಬಾರದು ಮತ್ತು ಯಾರು ಕೂಡ ತೆಗೆದುಕೊಳ್ಳಬಾರದು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಇಡೀ ಸಮಾಜವು ಕೂಡ ಒಪ್ಪಿಗೆಯನ್ನು ಸೂಚಿಸತಕ್ಕಂಥದ್ದು. ಪ್ರತಿಯೊಂದು ತಾಂಡಕ್ಕೆ ಇಲ್ಲಿನ ಮುಖಂಡರು ಭೇಟಿ ಕೊಟ್ಟು ಅಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವರದಕ್ಷಿಣೆಯಿಂದ ಆಗತಕ್ಕಂತ ಅಡ್ಡ ಪರಿಣಾಮಗಳ ಮೇಲೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬಂಜಾರ ಸಮುದಾಯ ವಲಸಿಗೆ ಹೋಗುವಂತ ಸಮುದಾಯ. ಇಲ್ಲಿ ಒಬ್ರು ಮನೆಯಲ್ಲಿ ಹೆಣ್ಣು ಹುಟ್ಟಿದ್ರೆ ಅವರು ಇಡೀ ಜೀವನವನ್ನ, ಇಡೀ ದುಡಿಮೆಯನ್ನ ಮದುವೆಗಾಗಿ ಖರ್ಚು ಮಾಡಬೇಕಾಗಿತ್ತು ಮತ್ತು ಅನೇಕ ದುಂದು ವೆಚ್ಚಗಳು ಕೂಡ ಮದುವೆ ಹೆಸರಿನಲ್ಲಿ ಆಗ್ತಾ ಇತ್ತು. ಪ್ರಮುಖವಾಗಿ ಮದುವೆ ಸಂದರ್ಭದಲ್ಲಿ ನಿಶ್ಚಿತಾರ್ಥಕ್ಕೆ ಜನ ಬರ್ತಾ ಇದ್ರು. ನಿಶ್ಚಿತಾರ್ಥ ಸಂದರ್ಭಕ್ಕೆ ಮೊದಲು ಸಗಾಯಿ ಅಂತ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲೂ ಕೂಡ ಸಾವಿರಾರು ರೂಪಾಯಿ ಖರ್ಚಾಗ್ತಿತ್ತು. ನೂರಾರು ಜನ ಅಲ್ಲಿ ಬಂದು ಊಟ ಮಾಡ್ತಿದ್ರು. ಜೊತೆಗೆ ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ಮದುವೆ ಅಂದ್ರೆ ಅದು ಡಿಜೆ ಅನ್ನೋ ರೀತಿಯಲ್ಲಾಗಿದೆ. ಯಾಕಂದ್ರೆ ಪ್ರತಿಯೊಂದು ಮದುವೆಗೂ ಡಿಜೆಗಳು ಇರಬೇಕು. ಅದು ಡಿಜೆ ಇರಬೇಕು ಅಂತಂದ್ರೆ ಅದಕ್ಕೆ ಅನೇಕ ಖರ್ಚುಗಳಿರುತ್ತೆ. ಹೀಗಾಗಿ ಬಂಜಾರ ಸಮುದಾಯ ಮದುವೆ ಮಾಡಕ್ಕೆ ಸಾಕಷ್ಟು ಸಾಲ ಸೋಲವನ್ನು ಮಾಡ್ತಿದ್ರು. ಇದನ್ನ ತೀರ್ಸಕ್ಕೆ ಮುಂಬೈ, ಪುಣೆ, ಗೋವಾ ಅಂತೇಳಿ ಅಲ್ಲಿ ಜನ ವಲಸೆ ಹೋಗ್ತಿದ್ರು. ಹೀಗಾಗಿ ಇದನ್ನೆಲ್ಲವನ್ನ ತಪ್ಪಿಸಕ್ಕೆ ಸಮಾಜದ ಮುಖಂಡರು ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಪ್ರತಿ ಗ್ರಾಮಕ್ಕೆ ತೆರಳಿ ಪ್ರತಿಜ್ಞೆಯನ್ನ ಮಾಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವರದಕ್ಷಿಣೆನ ತೆಗೆದುಕೊಳ್ಳಬಾರದು ಮತ್ತು ಕೊಡಬಾರದು. ಒಂದು ವೇಳೆ ಇದು ಕಂಡು ಬಂದ್ರೆ 11 ಲಕ್ಷ ರೂಪಾಯಿ ದಂಡ ಹಾಕ್ತಿವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಪ್ರತಿಜ್ಞಾ ಬೋಧನೆ ಮತ್ತು ಇವೆಲ್ಲ ತಿಳುವಳಿಕೆಯ ನಂತರ 3-4 ನಿಶ್ಚಿತಾರ್ಥ ಕಾರ್ಯಕ್ರಮಗಳು ರದ್ದಾಗಿರ್ತಕ್ಕಂಥ ಜೊತೆಗೆ ಮದುವೆಯನ್ನು ಕೂಡ ಸರಳವಾಗಿ ಮಾಡಿ, ಎಷ್ಟು ಸರಳವಾಗಿ ಮದುವೆ ಮಾಡ್ತೀರಾ ಅಷ್ಟು ಒಳ್ಳೆಯದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಮದುವೆಗೆ ಖರ್ಚು ಮಾಡಿದ್ರೆ ಅವರು ದುಡಿಲೇಬೇಕು ಮತ್ತು ದುಡಿಯಕ್ಕೆ ಬೇರೆ ಕಡೆ ಹೋಗಾಗುತ್ತೆ. ಒಂದ್ ವೇಳೆ ಸಮಾಜದ ಬಡವರು ಮದುವೆ ಮಾಡಕ್ಕೆ ಹಿಂದೆ ಮುಂದೆ ನೋಡಿ ಬಾಲ್ಯ ವಿವಾಹ ಮಾಡುವಂತ ಸಾಧ್ಯತೆಗಳಿರುತ್ತೆ ಮತ್ತು ಹೆಣ್ಣು ಅನ್ನೋ ಕಾರಣಕ್ಕೆ ಭ್ರೂಣ ಹತ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು. ಆ ಎಲ್ಲಾ ಅಡ್ಡ ಪರಿಣಾಮಗಳನ್ನ ತಡೆ ಹಿಡಿಯಕ್ಕೆ ಈಗ ಸಮಾಜ ದಿಟ್ಟ ನಿರ್ಧಾರವನ್ನು ಮಾಡಿರ್ತಕ್ಕಂಥದ್ದು. ಇದು ಕೇವಲ ಬಂಜಾರ ಸಮುದಾಯದ ತೀರ್ಮಾನ ಅಲ್ಲ, ಎಲ್ಲರೂ ಕೂಡ ಈ ಒಂದು ತೀರ್ಮಾನವನ್ನು ಮಾಡಬೇಕಿದೆ. ಯಾಕಂದ್ರೆ ಮದುವೆ ಮತ್ತು ನಿಶ್ಚಿತಾರ್ಥ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚನ್ನ, ದುಂದು ವೆಚ್ಚವನ್ನ ಮಾಡ್ತಾರೆ. ಆ ದುಂದು ವೆಚ್ಚವನ್ನ ಸರಿದೂಗಿಸಕ್ಕೆ ಸಾಲವನ್ನು ಮತ್ತು ಆಸ್ತಿಯನ್ನ ಮಾರುವಂತಹ ಪ್ರಕರಣಗಳು ಕೂಡ ನಡೆದಿರ್ತಕ್ಕಂಥದ್ದು. ಮದುವೆ ಹೆಸರಿನಲ್ಲಿ ಆಗ್ತಕ್ಕಂತಹ ಖರ್ಚುಗಳನ್ನ ದೂರ ಮಾಡಿ ಆ ದುಡ್ಡಿನಿಂದ ಆ ಒಂದು ದಂಪತಿಯ ಜೀವನ ಕಟ್ಟಿಕೊಳ್ಳಕ್ಕೆ ಸೌಲಭ್ಯ ಮತ್ತು ಒದಗಿಸಬೇಕಾದ್ರೆ ಈ ನಿಟ್ಟಿನಲ್ಲಿ ಈಗ ಬಂಜಾರ ಸಮುದಾಯ ವರದಕ್ಷಿಣೆಯನ್ನ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಈ ಒಂದು ತೀರ್ಮಾನವನ್ನ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಇನ್ನುಳಿದಂತಹ ಜಿಲ್ಲೆಗಳಿಗೂ ಕೂಡ ಈ ವಿಸ್ತರಣೆ ಆಗುವಂತ ಸಾಧ್ಯತೆ. ನಾವು ಒಂದು ನಿರ್ಣಯನ ಮಂಡಿಸಿದೀವಿ. ಈ ನಿರ್ಣಯ ಅಂದ್ರೆ ಈಗ ವರದಕ್ಷಿಣೆ ತೆಗೆದುಕೊಳ್ಳೋ ಹಾಗಿಲ್ಲ. ಉದಾಹರಣೆಗೆ ಈಗ ಒಂದು ಮಗಳನ್ನ ಮದುವೆ ಮಾಡಿ ಕೊಡಬೇಕಾದ್ರೆ ಸುಮಾರು 10ರಿಂದ 12 ಲಕ್ಷ ರೂಪಾಯಿ ನಮ್ಮ ಸಮಾಜದಲ್ಲಿ ಇವತ್ತು ಖರ್ಚು ಬರ್ತಾ ಇದೆ. ಆ ಖರ್ಚು ಇವತ್ತು ಅವರು ಸಾಲ ಸೂಲ ಮಾಡಿ ಮಗಳ ಲಗ್ನನ ಮಾಡಿ ಮುಂದೆ ಮತ್ತೆ ಇನ್ನೊಂದು ಹೆಣ್ಮಗಳು ಇರ್ತಾರ, ಅವಾಗೂ ಕೂಡ ಅವರು ಸಾಲ ಮಾಡಿನೇ ಮದುವೆ ಮಾಡ್ಕೋಬೇಕಾಗತ್ತ. ಆ ಸಾಲ ತೀರಿಸಲಿಕ್ಕೆ ಇವತ್ತು ಹೊರ ರಾಜ್ಯಗಳಿಗೆ ಗುಳೆ ಹೋಗ್ತಾರೆ. ಆ ಸಾಲದಲ್ಲಿನೇ ಸಿಲುಕಿ ಇವತ್ತು ಸಾಯುವಂತ ಪರಿಸ್ಥಿತಿ ಬಂದಿದೆ. ಮತ್ತೆ ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತ ಬಡ ಸಮಾಜ. ಇದರಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಈ ವರದಕ್ಷಿಣೆ ಕೊಡುವುದು ಬಹಳ ತೊಂದರೆ ಆಗ್ತಾ ಇದೆ. ಈಗ ಮೇಲ್ವರ್ಗದವರು ಅವರು ತಮ್ಮ ಪ್ರತಿಷ್ಠೆಗೆ ತಕ್ಕ ಹಾಗೆ ಅವರು ಹೆಣ್ಮಕ್ಕಳಿಗೆ ಲಗ್ನ ಮಾಡಿ ಕೊಡ್ತಾರೆ. ಆ ಒಂದು ಪ್ರವೃತ್ತಿ ಈ ಬಡವರ ಹೆಣ್ಮಕ್ಕಳಿಗೂ ಕೂಡ ಅನ್ವಯ ಆಗುವಂತ ಪರಿಸ್ಥಿತಿ ಬರ್ಲಿಕ್ಕತ್ತು. ನಾವೆಲ್ಲ ಹಿರಿಯರು ಈಗ ನಮ್ಮ ಜಿಲ್ಲೆಯ ಕೆಲವು ಸಂಘಟನೆಗಳ ಪ್ರಮುಖರು ಸೇರ್ಕೊಂಡು ಒಂದು ನಿರ್ಣಯ ಮಾಡಿದ್ವಿ. ಇದನ್ನ ನಾವು ಅವೇರ್ನೆಸ್ ಮಾಡಿ, ಅಂದ್ರೆ ಜಾಗೃತ ಮೂಡಿಸಿ ಸಂಪೂರ್ಣವಾಗಿ ಈ ವರದಕ್ಷಿಣೆ ಅನ್ನೋದನ್ನ ನಿಷೇಧ ಮಾಡೋದು.
ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಂಡದ ನಾಯಕ ಕಾರ್ಬಾರಿ ಡಾವಸಣ ಹಸಾಬಿ ನಸಾಬಿ ಎಲ್ಲರೂ ಬಂದು ಒಕ್ಕಟ್ಟಾಗಿ ಇದು ನಿಷೇಧ ಜಾಗೃತಿ ಅನ್ನೋ ಒಂದು ದೊಡ್ಡ ಪಿಡುಗು ಇತ್ತು, ಅದನ್ನು ನಿಷೇಧ ಮಾಡಿದೆವು. ಎಲ್ಲರೂ ಒಪ್ಕೊಂಡಿದ್ದಾರೆ. ಮೊದಲು ನಾವು ಈಗ 10 ಲಕ್ಷ 15 ಲಕ್ಷ ಇದೆಲ್ಲ ವರ್ಗದೇಶ ಕಾರ್ ಬೇಕು, ಟೂ ವೀಲರ್ ಬೇಕು ಅಂತ ಹೇಳಿ ಬಡವರು ಜನರಿಗೆಲ್ಲ ಭಾಳ ಹರಾಸ್ಮೆಂಟ್ ಇದೆ. ಇದೊಂದು ದೊಡ್ಡ ನಮ್ಮ ಬಂಜಾರ ಸಮಾಜದಲ್ಲಿ ಪಿಡುಗಿ ಇತ್ತು. ಇದನ್ನು ನಮ್ಮ ಟೋಟಲ್ ತಾಂಡದ ನಾಯಕ ಕಾರ್ಬಾರಿ ನಸಾಬಿ ಹಸಾಬಿ ಎಲ್ಲರೂ ಇದು ಮಾಡಿ ಅಲ್ಲಿ ಆಜ್ಞೆ ಮಾಡಿದೀವಿ. ಆಜ್ಞೆ ಮಾಡಿ ಇದು ವರದಕ್ಷಿಣೆ ಅನ್ನೋದು 100% ನಿಷೇಧ ಮಾಡಿದೀವಿ. ಪ್ರಮುಖವಾಗಿ ಬಂಜಾರ ಸಮುದಾಯ ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಕಡಿಮೆ ಇದ್ರೂ ಕೂಡ ಮತ್ತೊಂದು ಕಡೆ ಬಾಗಲಕೋಟೆ, ಗದಗ, ಬಳ್ಳಾರಿ ಭಾಗದಲ್ಲಿ ಅತಿ ಹೆಚ್ಚು ಸಮುದಾಯ ಇರತಕ್ಕಂಥದ್ದು. ಹೀಗಾಗಿ ಈ ಒಂದು ಸಮುದಾಯ ಈಗ ಈ ಒಂದು ಸಾಮಾಜಿಕ ಪಿಡುಗಿನ ವಿರುದ್ಧ ಹೋರಾಟವನ್ನು ಆರಂಭಿಸಿದೆ. ಇದು ಎಲ್ಲರಿಗೂ ಕೂಡ ಸದ್ಯ ಮಾದರಿಯಾಗಿರ್ತಕ್ಕಂಥದ್ದು. ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಬಾಲ್ಯ ವಿವಾಹ, ಭ್ರೂಣ ಹತ್ಯೆ, ವರದಕ್ಷಿಣೆ ಅಂತ ಪ್ರಕರಣಗಳು ಕಡಿಮೆ ಆಗಿಲ್ಲ. ಆದರೆ ಸಮುದಾಯವೇ ಈ ಒಂದು ವಿಚಾರದಲ್ಲಿ ಏನು ಮುಂದೆ ಬಂದು ಈ ರೀತಿ ತೀರ್ಮಾನವನ್ನು ಮಾಡಿದ್ರೆ ಮಾತ್ರ ಈ ಪಿಡುಗಿನಿಂದ ಹೊರಬರಕ್ಕೆ ಸಾಧ್ಯ. ಇದರಿಂದ ಏನು ಅಂತಂದ್ರೆ ಜನರು ಕೂಡ ನೆಮ್ಮದಿಯಿಂದ ಇರ್ತಾರೆ. ಯಾಕಂದ್ರೆ ಮನೆಯಲ್ಲಿ ಒಂದು ಹೆಣ್ಣು ಮಕ್ಕಳ ಮದುವೆ ಮಾಡೋದು ಅಂದ್ರೆ ಅದು ಅಷ್ಟು ಸಾಮಾನ್ಯದ ಮಾತಾಗಲ್ಲ, ಅದು ಪೋಷಕರಿಗೆ ಹೊರೆ ಆಗುತ್ತೆ. ಹೀಗಾಗಿ ಏನು ಅಂತಂದ್ರೆ ಈ ತೀರ್ಮಾನವನ್ನ ಕೂಡ ಸದ್ಯ ಮಾಡಿರ್ತಕ್ಕಂಥದ್ದು. ಡಿಜೆ ಬ್ಯಾನ್ ಅನ್ನು ಕೂಡ ಮಾಡಲಾಗಿದೆ ಮತ್ತು ನಿಶ್ಚಿತಾರ್ಥವನ್ನ ಮಾಡಬಾರದು, ನಿಶ್ಚಿತಾರ್ಥದ ಹೆಸರಿನಲ್ಲಿ ದುಂದುವೆಚ್ಚವನ್ನ ಮಾಡಬಾರದು, ಅದನ್ನ ಸರಳವಾಗಿ ಮಾಡಬೇಕು, ಮದುವೆ ಸಂದರ್ಭದಲ್ಲಿ ಮಾಡಬೇಕು. ಮದುವೆಗೆ ಸುಮಾರು 500 ಜನ ಸೇರಿಸಬೇಕು, ಅದಕ್ಕಿಂತ ಹೆಚ್ಚು ಜನರನ್ನ ಸೇರಿಸಿದ್ರೆ ಅದು ಆಡಂಬರ ಆಗುತ್ತೆ ಮತ್ತು ಖರ್ಚು ಹೆಚ್ಚಾಗುತ್ತೆ. ಸರಳ ರೀತಿಯಲ್ಲಿ ವಿವಾಹ ಆದ್ರೆ ಉತ್ತಮ ಅಂತಕ್ಕಂಥದ್ದು. ಒಂದು ವೇಳೆ ಯಾರು ಈ ಒಂದು ಏನು ವರದಕ್ಷಿಣೆ ತೆಗೆದುಕೊಳ್ತಾರೆ ಅವರಿಗೆ ದಂಡ ವಿಧಿಸಕ್ಕೆ ಕೂಡ ಈಗ ಸಮಾಜ ಮುಂದಾಗಿದೆ. ಸಮಾಜದ ಈ ದಿಟ್ಟ ನಿರ್ಧಾರ ಎಲ್ಲರಿಗೂ ಕೂಡ ಈಗ ಸದ್ಯ ಮಾದರಿಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.